108 ವರ್ಷಗಳಲ್ಲಿಯೇ ಕಡಿಮೆ ಮಳೆ. ಬೆಂಗಳೂರಿನಲ್ಲಿ ಬರದ ಕಾರ್ಮೋಡ. ರಾಜಧಾನಿಯಲ್ಲಿ ಮರೀಚಿಕೆಯಾದ ವರುಣ. ಬೆಂಗಳೂರಿನಲ್ಲಿ ಈ ಬಾರಿ ಅತಿ ಹೆಚ್ಚಿನ ಮಳೆ ಕೊರತೆಯಾಗಿದೆ. ಕಳೆದ 2 ತಿಂಗಳಿನಿಂದಲೂ ಮೋಡ ಕವಿದ ವಾತಾವರಣ ಹೊರತುಪಡಿಸಿ ಮಳೆ ಮಾತ್ರ ಆಗ್ತಾ ಇಲ್ಲ. ಸರಿಸುಮಾರು 17 ಮಿಲಿಮೀಟರ್ನಷ್ಟು ಮಳೆಯಾಗಬೇಕಿತ್ತು. ಆದ್ರೆ ಸದ್ಯ ಬೆಂಗಳೂರಲ್ಲಿ ಕೇವಲ 7 ಮಿಲಿಮೀಟರ್ನಷ್ಟು ಮಾತ್ರ ಮಳೆಯಾಗಿದೆ. 108 ವರ್ಷಗಳಲ್ಲೇ ಅತಿ ಕಡಿಮೆ ಮಳೆ ಈ ವರ್ಷದಲ್ಲಿ ಆಗಿದ್ದು, ಜೂನ್ನಲ್ಲಿ 40% ಮಳೆ ಕೊರತೆಯಾಗಿದ್ರೆ ಜುಲೈನಲ್ಲಿ 28% ಮಳೆ ಕೊರತೆಯಾಗಿದೆ. ಪ್ರಮುಖವಾಗಿ ಕಳೆದ ಜುಲೈನಲ್ಲಿ ಬೆಂಗಳೂರಿನ ಜನರು ಮಳೆಯನ್ನೇ ಕಾಣಲಿಲ್ಲ. ಬೆಂಗಳೂರಲ್ಲಿ ಸರಿಸುಮಾರು 60% ಮಳೆ ಕೊರತೆಯಾಗಿದೆ. ಸದ್ಯ ಆಗಸ್ಟ್ನಲ್ಲೂ ಮಳೆ ಕೊರತೆಯಾಗಲಿದೆ ಅಂತ ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬಂಗಾಳೋಪಸಾಗರದಲ್ಲಿ ವಾಯುಭಾರ ಕುಸಿತಗಳ ತೀವ್ರತೆ ಮತ್ತು ಅದರ ಸಂಖ್ಯೆಯೂ ಕೂಡ ಕಡಿಮೆ ಆಗಿದೆ. ಬೆಂಗಳೂರಿನಲ್ಲಿ ಜೂನ್ 1ರಿಂದ ಆಗಸ್ಟ್ 4ರವರೆಗೆ ಸುಮಾರು 17 ಸೆಂಟಿಮೀಟರ್ ಮಳೆ ಆಗಬೇಕಾಗಿತ್ತು. ಆದರೆ ಬರೀ 7 ಸೆಂಟಿಮೀಟರ್ ಮಳೆಯಾಗಿದೆ. ಅಂದ್ರೆ ಸುಮಾರು 60% ಮಳೆ ಕೊರತೆ ಇದೆ ಬೆಂಗಳೂರಿನಲ್ಲಿ. ಹೀಗಾಗಿ ಇದು ಅತಿ ಡ್ರೈ ಅಂತ ಹೇಳ್ಬೋದು. ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳಲ್ಲಿ ಮಳೆ ಕೊರತೆ ಸುಮಾರು 40ರಿಂದ 50% ಮಳೆ ಕೊರತೆ ಐತಿ. ಇನ್ನು ದಿನಗಳಲ್ಲಿ ಬೆಂಗಳೂರಿನಲ್ಲಿ ಉಷ್ಣಾಂಶ ಸುಮಾರು 28 ಡಿಗ್ರಿ ಸೆಲ್ಸಿಯಸ್ಸು, ಕನಿಷ್ಠ ಉಷ್ಣಾಂಶ 20 ಡಿಗ್ರಿ ಸೆಲ್ಸಿಯಸ್ಸು ಇರ್ಬೋದು. ಮತ್ತು ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಬೆಂಗಳೂರಿನಲ್ಲಿ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಕೂಡ ಉತ್ತಮವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಬೆಂಗಳೂರು ಮಾತ್ರವಲ್ಲ, ಈ ಬಾರಿ ಮಳೆ ಇಡೀ ರಾಜ್ಯಕ್ಕೆ ವ್ಯಾಪಕವಾಗಿ ಕೈಕೊಟ್ಟಿದೆ. ಜೂನ್ ಜುಲೈನಲ್ಲಿ ರಾಜ್ಯಾದ್ಯಂತ ಮಳೆ ಕೊರತೆ ಹೆಚ್ಚಾಗಿದ್ದು, ಆಗಸ್ಟ್ನಲ್ಲೂ ಮಳೆ ಕೊರತೆ ಮುಂದುವರಿಯುವ ಲಕ್ಷಣ ಕಾಣ್ತಾ ಇದೆ. ಕರಾವಳಿ ಮಲೆನಾಡಿನ ಭಾಗಗಳು ಮತ್ತು ಬೆಳಗಾವಿ ಜಿಲ್ಲೆಯನ್ನ ಹೊರತುಪಡಿಸಿ ಮೈಸೂರು, ಮಂಡ್ಯ, ಕೋಲಾರ, ರಾಮನಗರ ಸೇರಿದಂತೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಮಳೆ ಕೊರತೆ ಉಂಟಾಗಿದೆ. ಇಷ್ಟೇ ಅಲ್ಲದೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲೂ ಮಳೆಯ ಕೊರತೆ ಜೂನ್ ಜುಲೈನಲ್ಲಿ ಹೆಚ್ಚಾಗಿದೆ. ಆಗಸ್ಟ್ನಲ್ಲೂ ಮುಂದಿನ 2 ದಿನಗಳ ನಂತರ ಮಳೆ ಕ್ರಮೇಣ ಕಡಿಮೆಯಾಗುವ ಸಾಧ್ಯತೆ ಇದೆ. ಜಾಗತಿಕ ತಾಪಮಾನದ ಕಾರಣ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಯಾವುದೇ ಮಾರುತಗಳು ಆಗದೇ ಇರೋ ಕಾರಣದಿಂದ ಈ ಮಟ್ಟದಲ್ಲಿ ಮಳೆಯ ಕೊರತೆ ಉಂಟಾಗಿದೆ. ಕೆಲವೇ ಪ್ರದೇಶಗಳಲ್ಲಿ ಮಳೆಯಾಗಲಿದ್ದು, ಉಳಿದ ಕಡೆ ಮಳೆಯ ಪ್ರಮಾಣ ತೀರಾ ಕಡಿಮೆ ಇರಲಿದೆ. ಸೆಪ್ಟೆಂಬರ್ ಅಕ್ಟೋಬರ್ ವೇಳೆಗೆ ಮಳೆ ಕೊಂಚ ಹೆಚ್ಚಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ ಕೆಲವು ಜಿಲ್ಲೆಗಳಲ್ಲಿ ಮಳೆ ಕೊರತೆ, ಸಾಕಷ್ಟು ಮಳೆ ಕೊರತೆ ಇದೆ. ಬಾಗಲಕೋಟೆ, ಕೊಪ್ಪಳ, ಗದಗ, ವಿಜಯನಗರ, ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರದಲ್ಲಿಂದು ಕೂಡ ಮಳೆ ಕೊರತೆ ಸುಮಾರು 80-90% ಮಳೆ ಕೊರತೆ ಇದೆ. ಮಲೆನಾಡಿನ ಜಿಲ್ಲೆಗಳಲ್ಲಿ ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಉತ್ತಮವಾಗಿ ಮಳೆಯಾಯಿತು. ಅಂದ್ರೆ ಕರ್ನಾಟಕದ ಪಶ್ಚಿಮ ಜಿಲ್ಲೆಗಳಲ್ಲಿ, ಕರಾವಳಿ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ಉತ್ತಮವಾಗಿ ಮಳೆಯಾಗಿದೆ. ಮುಂದಿನ ದಿನಗಳಲ್ಲಿ ಅಂದರೆ 2 ದಿವಸ ಆದ ನಂತರ ಕರ್ನಾಟಕ ರಾಜ್ಯಾದ್ಯಂತ ಸ್ವಲ್ಪ ಮಳೆಯ ಪ್ರಮಾಣ ತಾತ್ಕಾಲಿಕವಾಗಿ ಕಡಿಮೆಯಾಗುವ ಸಾಧ್ಯತೆಗಳದಾವು. ಒಟ್ನಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಈ ಬಾರಿ ಮಳೆ ಕೊರತೆ ಉಂಟಾಗಿದೆ. ಜೂನ್ ಜುಲೈನಲ್ಲಿ ವ್ಯಾಪಕ ಮಳೆ ಕೊರತೆಯಾಗಿದೆ. ರಾಜ್ಯದ ಜನರಿಗೆ ಹಾಗೂ ರೈತರಿಗೆ ಸಂಕಷ್ಟ ಉಂಟು ಮಾಡಿದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.